ಒಂದು ಕರ್ತವ್ಯ ನಂದು. ಸೊ ನಾನು ಕೇಳಿದೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಚೆನ್ನಾಗಿರೋದಕ್ಕೆ ಇವತ್ತು ನನ್ನ ವಿಡಿಯೋನ ಆರಾಮಾಗಿ ನೋಡ್ತಾ ಇದ್ದೀರಾ, ನೋಡಿ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ, ಕಲ್ತ್ಕೋತಾ ಇದ್ದೀರಾ ಏನೋ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಆಯಿತಾ. ಸೊ ಏನಂತಂದರೆ ಇವತ್ತು ಒಂದು ಒಳ್ಳೆ ಟಾಪಿಕ್. ಸೊ ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಎ ಟಾಪಿಕ್ ಆಯಿತಾ. ಈ ನಾರ್ಮಲ್ ಜನಗಳಿಗೆ, ನಾರ್ಮಲ್ ಮೀನ್ಸ್ ನಾವು ನಾರ್ಮಲ್ಲೇ, ನಾವೇನು ದೇವರಲ್ಲ, ಅಧ್ಯಾತ್ಮದಲ್ಲಿರೋ ದೇವರಲ್ಲ, ದೇವರ ದಾರಿಯಲ್ಲಿ ಇರ್ತೀವಿ ಅಷ್ಟೇ. ನಾವು ದೇವರ ದಾರಿಯಲ್ಲಿ ಒಳ್ಳೆ ಕೆಲಸ ಕರ್ಮಗಳನ್ನು ಮಾಡಿಕೊಂಡು ಹೋಗೋ ಒಂದು ನಾವು ದೇವರ ಸೇವಕನಾಗಿರ್ತೀವಿ ಅಷ್ಟೇ. ಬಿಟ್ಟರೆ ಬೇರೆ ಇನ್ನೇನು ಅಲ್ಟ್ರಾ ಆ ಥರ ಪ್ರೋ ಹಂಗೆಲ್ಲ ಏನಿಲ್ಲ. ಸೊ ನಾನು ಯಾಕೆ ಒಂದು ಟಾಪಿಕ್ ಅಂತ ಹೇಳ್ತೀನಿ ಅಂತಂದರೆ, ಸೊ ನಾರ್ಮಲಾಗೆ ಒಂದು ಜನ್ರೇಷನಲ್ಲಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಇದು ಒಂದು ಟಾಪಿಕ್ ಆಗಿರುತ್ತೆ, ಇಲ್ಲ ಏನೋ ಒಂದು ಒಳ್ಳೇದನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಅಷ್ಟೇ ಫೀಲ್ ಆಗುತ್ತೆ. ಬಟ್ ಯಾರು ಈ ಅಧ್ಯಾತ್ಮದಲ್ಲಿ ಒಳ್ಳೆ ದಾರಿ ಕಡೆ ಅವ್ರ ಮುಖ ಮಾಡಿ ಜೀವನ ಸಾಗಿಸ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ಈ ದಾರಿ, ಈ ಒಂದು ಟಾಪಿಕ್ಕು ಅವ್ರಿಗೆ ಲೈಫಲ್ಲಿ ಎಷ್ಟು ಕಷ್ಟವಾಗಿತ್ತು, ಯಾವ ಕಷ್ಟದಿಂದ ಅವ್ರು ಇವತ್ತಿಗೆ ಈ ಒಂದು ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋ ಒಂದು ಯೋಚನೆ ಅವ್ರಿಗೆ ಬರುತ್ತೆ. ಸೊ ಹಾಗಾಗಿ ಈ ಅಧ್ಯಾತ್ಮದಲ್ಲಿರೋ ದಾರಿಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಬದಲಾಗ್ತೀವಿ ಅಂತಂದರೆ, ಪ್ರತಿಯೊಂದು ಒಂದು ಪಾಯಿಂಟ್ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಪಾಯಿಂಟ್ಸ್ ಅಂತಂದರೆ ಬಿಕಾಸ್ ತುಂಬ ಲೆಂತಿಯಾಗಿ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ರೆ ಸೊ ನಮ್ಮ ತಲೆಗೆ ಯಾವುದು ಹೋಗಲ್ಲ. ಅದನ್ನು ಒಂದು ಪಾಯಿಂಟ್ ವೈಸಾಗಿ ನಾವು ಒಂದು ವಿಷಯನ ಒಬ್ರಿಗೆ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ಆ ಪಾಯಿಂಟ್ ಮುಖಾಂತರ ಅವರು ಆ ವಿಷಯನ ನೆನ್ಪಿಟ್ಕೊಂಡು ಅದರಿಂದ ಏನು ಒಳ್ಳೇದಿದೆ ಕೆಟ್ಟದಿದೆ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಸೊ ಹಾಗಾಗಿ ನಾನೊಂದು ಪಾಯಿಂಟ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಸೊ ಅದು ಬಿಟ್ಟರೆ ಬೇರೆ ಏನು ಪಾಯಿಂಟ್ ಆ ಥರ ಈ ಥರ ಚೆಕ್ ಪಾಯಿಂಟ್ಸ್ ಆ ಥರ ಕ್ವಶನ್ ಪಾಯಿಂಟ್ಸ್ ಆನ್ಸರ್